ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಇವತ್ತೇನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ಎಲ್ಲರ ಮನೆಯಲ್ಲೂ ಚಿಪ್ಸ್ ತರ್ತೀರಿ. ಚಿಪ್ಸು ದೊಡ್ಡದೆಲ್ಲ ತಿಂದು ಮುಗಿತದೆ. ಲಾಸ್ಟಿಗೆ ಉಳಿದಂಥ ಹುಡಿಯನ್ನು ಎಂತ ಮಾಡೋದು ಅಂತೇಳಿ ಎಲ್ಲರೂ ಹುಡಿಯನ್ನು ತಿನ್ನೋದಿಲ್ಲ. ಸೊ ಅದನ್ನೆಂತ ಮಾಡೋದು ಅಂತೇಳಿ ಅದು ಸುಮ್ಮನೆ ಮತ್ತೆ ವೇಸ್ಟ್ ಆಗ್ತದಲ್ಲ ಲಾಸ್ಟಿಗೆ. ಮತ್ತೆ ಕೆಲವರ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಕೈಗೆ ಚಿಪ್ಸ್ ಸಿಕ್ಕಿದ್ರೆ ಸಾಕು, ಎಷ್ಟು ಹುಡಿ ಆಗ್ತದೋ ಅಷ್ಟು ಹುಡಿ ಮಾಡಿರ್ತಾರೆ. ಸೊ ಆ ಹುಡಿಯನ್ನ ಯಾರು ಕೂಡ ತಿನ್ಲಿಕ್ಕೆ ಇಷ್ಟಪಡುವುದಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಆ ಹುಡಿಯನ್ನ ಉಪಯೋಗ ಮಾಡಿಕೊಂಡು ಒಂದು ಪರೋಟವನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಹುಡಿಯಾದಂಥ ಚಿಪ್ಸನ್ನು ತೆಕೊಳ್ಬೇಕು, ಅದನ್ನು ಪೂರ್ತಿ ಮ್ಯಾಶ್ ಮಾಡಿಕೊಳ್ಬೇಕು. ಮತ್ತೆ ಒಂದು ದೊಡ್ಡ ಗಾತ್ರದ ನೀರುಳ್ಳಿಯನ್ನು ತೆಕ್ಕೊಂಡಿದ್ದೇನೆ. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಸಿಕೊಳ್ಳುವ. ಸೊ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ತೆಗೊಂಡಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಬರುವ. 1 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. 1, 2, 3 ಸ್ಪೂನ್ ತುಪ್ಪವನ್ನು ಹಾಕಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಟ್ಟು ರೆಡಿ ಆಯಿತು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡಿದ್ದೇನೆ. ಇದಕ್ಕೊಂಚೂರು ಮೇಲಿಂದ ತುಪ್ಪ ಹಾಕಿಕೊಂಡು ಮುಚ್ಚಿಡುವ. ಇನ್ನು ಸ್ಟಫಿಂಗಿಗೆ ರೆಡಿ ಮಾಡಿಕೊಳ್ಳುವ ಫ್ರೆಂಡ್ಸ್. ರೆಡಿ ಮಾಡಿಕೊಳ್ಳುವ. ಸ್ಟಫಿಂಗಿಗೆ ಮೊದಲು ಇದನ್ನೆಲ್ಲ ಮತ್ತು ಇನ್ನೂ ಚೆಂದಕ್ಕೆ ಪುಡಿ ಮಾಡಿಕೊಳ್ಳಿ. ನೋಡಿ, ಇನ್ನೊಂದು ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಸಣ್ಣಕ್ಕೆ ಸಾಧ್ಯವಾದಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ ಕೊಚ್ಚಿಕೊಂಡಾಯಿತು. ಇನ್ನು ಒಲೆಗೆ ಬಾಣಲಿಯನ್ನು ಇಟ್ಟುಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಬಾಣಲಿಯನ್ನು ಇಟ್ಟಿದ್ದೇನೆ. ಉರಿ ಸಣ್ಣ ಮಾಡಿಕೊಳ್ಳಿ ಉರಿಯನ್ನು. 1, 2, 3 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಒಗ್ಗರಣೆ ಮಾಡಿಕೊಳ್ಳಿ. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ ಹಾಕಿದ್ದೇನೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಈರುಳ್ಳಿಯನ್ನು ಹಾಕಿಕೊಳ್ಳುವ. ಉರಿ ದೊಡ್ಡ ಮಾಡಿಕೊಳ್ಳಿ. ಸ್ವಲ್ಪ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸಾಂಬಾರ್ ಪೌಡರ್, ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪೌಡರ್, 1-1.5 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ. ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ. ಇದು
ಸ್ವಲ್ಪ ಬೆಂದರೆ ಸಾಕು ನೋಡಿ ಫ್ರೆಂಡ್ಸ್. ಇದು ಸಾಕೀಗ. ಇದನ್ನು ಒಲೆ ಆಫ್ ಮಾಡಿಕೊಂಡು ಇಳಿಸಿಕೊಳ್ಳುವ. ಈ ಪುಡಿ ಮಾಡಿ ಇಟ್ಕೊಂಡಂಥದ್ದನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಇದನ್ನೊಮ್ಮೆ ಚೆಂದ ಮಿಕ್ಸ್ ಮಾಡಿಕೊಳ್ಳಿ. ಇದಾಯಿತು. ಇನ್ನು ಸ್ಟಫಿಂಗಿಗೆ ರೆಡಿ ಮಾಡಿಕೊಳ್ಳುವ. ಇದು ಚಪಾತಿ ಫ್ರೆಂಡ್ಸ್. ಹಿಟ್ಟು ರೆಡಿ ಇದೆ. ಇದನ್ನು ಬೇಕಾದ ಸೈಜಿಗೆ ಉಂಡೆಗಳನ್ನು ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಉಂಡೆಯನ್ನು ತೆಕ್ಕೊಂಡಿದ್ದೇನೆ. ಲಟ್ಟಿಸಿಕೊಳ್ಳುವ. ಇಲ್ಲಿ ಒಲೆಯನ್ನು ಹತ್ತಿಸಿಕೊಂಡು ಲಟ್ಟಿಸಿಕೊಳ್ಳುವ. ಇನ್ನು ಸ್ಟಫಿಂಗನ್ನು ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಇದಾಯಿತು. ಇದನ್ನೀಗ ಹಾಕಿಕೊಳ್ಳುವ ಒಲೆಗೆ. ಒಂದು ಕಡೆ ಆದ ಕೂಡಲೇ ಇನ್ನೊಮ್ಮೆ ಮಗಚಿ ಹಾಕಿ. ತುಪ್ಪವನ್ನು ಹಾಕಿ ಬೇಯಿಸಿಕೊಳ್ಳಿ. ಎರಡು ಸೈಡ್ ಕೂಡ ಚೆಂದಕ್ಕೆ ಬೇಯಿಸಿಕೊಳ್ಳಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದನ್ನು ತೆಕ್ಕೊಳ್ಳುವ. ಪರೋಟ ನೋಡಿ ಫ್ರೆಂಡ್ಸ್, ಚಿಪ್ಸ್ ಇನ್ನೊಂದು ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳಿ. ಹಂಚ್ಕೊಳ್ಳುವ. ಲಟ್ಟಿಸಿಕೊಳ್ಳುವ. ಫ್ರೆಂಡ್ಸ್ ತೆಕ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಚಿಪ್ಸ್ ಚಾಟ್ ಪರೋಟ ರೆಡಿ. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ನೀವು ಕೂಡ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.